ರಾಜ್ಯಪಾಲರು ಅವರು ಬಹುಶಃ ಅವರ ಕಾನೂನು ತಜ್ಞರ ಜೊತೆ ಮಾತಾಡಿಕೊಂಡು ತೀರ್ಮಾನ ಮಾಡ್ಬೋದು. ಇವತ್ತು ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಹಾಕಿದರೆ ಇಮಿಡಿಯೇಟಾಗಿ ಕಮಿಟಿ ಇರ್ತದೆ. ಸರ್, ಕೆಲವೊಂದು ಬದಲಾವಣೆ ಮಾಡಲಿಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಇನ್ನೂ ಕಮ್ಯುನಿಕೇಷನ್ನು ಸರ್ಕಾರಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ. ಒಂದು ವೇಳೆ ಏನಾದರೂ ಚೇಂಜಸ್ ಕೇಳಿದರೆ ಅಥವಾ ಆ್ಯಸ್ ಇಟ್ ಈಸ್ ಅಪ್ರೂವ್ ಮಾಡಿದರೆ ಇಮಿಡಿಯೇಟಾಗಿ ಒಂದು ವೇಳೆ ಯಾವುದಾದ್ರೂ ಕ್ಲಾಸ್ ಬದಲಾವಣೆ ಕೇಳಿದರೆ ಅದನ್ನು ಇಮಿಡಿಯೇಟಾಗಿ ಮಾಡಿ ವಾಪಸ್ ಕಳಿಸ್ತಾರೆ. ಸರಿ, ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಕೇಸ್ ದಾಖಲಾಗಿದೆ. ಲೇಡಿ ಅವರು ತನ್ನ ಗಂಡನ ಆತ್ಮಹತ್ಯೆಗೆ ತನ್ನ ಮನೆಯವರೇ ಕಾರಣ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೊತೆಗೆ ಆಸ್ತಿ ಕಬಳಿಕೆಗೆ ಸಂಬಂಧಪಟ್ಟಾಗ ಒಂದಷ್ಟು ದೂರನ್ನು ಕೊಟ್ಟಿದ್ದಾರೆ. ಆದರೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿರುವ ಪೊಲೀಸರು ಯಾರೂ ಕೂಡ ಆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಿಲ್ಲ. FIR ದಾಖಲಾಗಿದೆ. ಆ ಮಹಿಳೆ ಏನು ಯಾಕೆ ಈ ಥರ ನನಗೆ ಅನ್ಯಾಯ ಆಗ್ತಾಯಿದೆ ಅಂತ ಮಾಧ್ಯಮದಿಂದ ಅಳಲು ತೋರಿಸ್ತಾರೆ. ಪವಿತ್ರ ಅನ್ನೋ ಒಂದು ನಾನು ವಿಚಾರ ಮಾಡ್ತೀನಿ. ನಮ್ಮ ಕಮಿಷನರ್ಗೆ ಸೂಚನೆ ಕೊಡ್ತೀನಿ. ಕೇಸ್ ಏನಿದೆ ಅಂತ ನೋಡಿ ಕ್ರಮ ತಗೊಳ್ಳಿ ಅಂತೇಳಿ ಅವ್ರಿಗೆ ಸೂಚನೆ ಕೊಡ್ತೀನಿ. ಸರ್, ಈಗ ಮತ್ತೆ ಆರ್ ಅಶೋಕ್ CM ಬದಲಾವಣೆ ಅನ್ನುವಂಥ ವಿಚಾರ ನೆನ್ನೆಯೂ ಮಾತಾಡಿದ್ದಾರೆ. ಅಂದರೆ ನವೆಂಬರ್ 15ರ ಬಳಿಕ ಬದಲಾಗ್ತಾರೆ ಅನ್ನುವಂಥದ್ದು ಮತ್ತೆ ರಿಪೀಟ್ ಮಾಡ್ತಿದ್ದಾರೆ. ಮೊನ್ನೆನೂ ಹೇಳಿದ್ರು, ನೆನ್ನೆನೂ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ನಾನು ಅದೇ ಹೇಳಬೇಕು. ಜ್ಯೋತಿಷ್ಯ ಅವರಿಗೆ ಯಾವಾಗ ಕಲ್ತ್ಕೊಂಡ್ರು ಅಂತ, ಜ್ಯೋತಿಷ್ಯ ಹೇಳೋದನ್ನೇ ಯಾವಾಗ ಕಲ್ತ್ಕೊಂಡ್ರೋ ಗೊತ್ತಿಲ್ಲ. ಯಾವ ಟ್ರೈನಿಂಗ್ ಸ್ಕೂಲಲ್ಲಿ ಅವ್ರಿಗೆ ಜ್ಯೋತಿಷ್ಯ ಹೇಳ್ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅದು ಯಾವುದೂ ಕೂಡ ಅಂತಹ ಬದಲಾವಣೆಗಳು ನಮ್ಮ ಪಕ್ಷದಲ್ಲಿ ಅಂಥದ್ದು ಯಾವುದೂ ಕೂಡ ಸೂಚನೆ ಇಲ್ಲ. ಸರ್, ಇನ್ನೊಂದು ಸರ್, ಗ್ರೇಟರ್ ಬೆಂಗಳೂರು ಬಿಲ್ ಇರ್ತದೆ, ಅದು ಸದನ ಸಮಿತಿ ರಚನೆ ಮಾಡಿತ್ತು ಸರ್. ಇನ್ನೂ ಅದು ಸಮಿತಿ ಸಭೆಯನ್ನು ಮಾಡಲಿಲ್ಲ. ಅದು ಪಬ್ಲಿಕ್ ಹಿಯರಿಂಗಿಗೆ ಸ್ವಲ್ಪ ಅವಕಾಶ ಕೊಡಬೇಕು ಅಂತೇಳಿ 4-5 ಕಡೆ ಪಬ್ಲಿಕ್ ಹಿಯರಿಂಗಿಗೆ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಜನಸಮುದಾಯ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ ಅಂತೇಳಿ ತಿಳ್ಕೊಂಡು ಆನಂತರ ಅದರಲ್ಲಿ ಏನಾದರೂ ಒಳ್ಳೆಯ ಸಲಹೆಗಳು ಬಂದರೆ ಅದನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಪಬ್ಲಿಕ್ ಹಿಯರಿಂಗ್ ಆದಮೇಲೆ ಅದಕ್ಕೆ ಸದನಕ್ಕೆ ಚರ್ಚೆಗೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ನಮ್ಮ ಸಚಿವರು. ಅಲ್ಲಿ ತುಮಕೂರು ಸೇರಿಸಿ ಕೂಡ ಗ್ರೇಟರ್ ಬೆಂಗಳೂರು ಮಾಡಿರೋ ಒಳ್ಳೆಯದು ಅನ್ನೋಂಥ ಸಲಹೆ ಕೊಟ್ಟಿತ್ತು. ಈಗ 2ನೇ ಏರ್ಪೋರ್ಟಿಗಾಗಿ ಹಸಿರು ಬೇಡಿಕೆ ಇಟ್ಟಿದೆ ತಮಿಳುನಾಡು. ಹಸಿರು ಮಾಡಿದ್ದಾರೆ ನೀವು ಅವರು ಹೊಸೂರಿನ ಬೇಡಿಕೆ ಮೊದಲಿಂದನೂ ಇದೆ. ಅವರು ಮೊದಲಿಂದನೂ ಕೂಡ ಹೊಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತೇಳಿ ಅವರು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಿರ್ಬೋದು. ನಮ್ಮ ಇದು ಏನಂದರೆ, ನಮ್ಮಲ್ಲಿ ಬೆಂಗಳೂರಿನ ಈಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಜಾಸ್ತಿ ಪ್ರಯಾಣಿಕರದು ಸಂಖ್ಯೆ ಜಾಸ್ತಿ ಆಗಿದೆ. ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಈಗ ಚೆನ್ನೈಗೆ ಹೋಗೋದಕ್ಕೆ 35-40 ನಿಮಿಷ ಆಗುತ್ತೆ, ಅಥವಾ ಮಂಗಳೂರಿಗೆ ಹೋಗೋದಕ್ಕೆ 35-40 ನಿಮಿಷ ಆಗುತ್ತೆ. ಆ 35 ನಿಮಿಷ ಹೋಗೋದಕ್ಕೆ 2 ಗಂಟೆ ತೊಗೊಳುತ್ತೆ. ಅದಕ್ಕೋಸ್ಕರ ಡೊಮೆಸ್ಟಿಕ್ ಒಂದು ಕಡೆ, ಇಂಟರ್ನ್ಯಾಷನಲ್ ಒಂದು ಕಡೆ, ಆ ರೀತಿ ಏನಾದರೂ ಮಾಡ್ಬೋದು ಅನ್ನೋದು ಉದ್ದೇಶ. ಜೊತೆಗೆ ಆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳೇನು ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾವೆ, ಅದಕ್ಕೂ ಅವಕಾಶ ಮಾಡಿಕೊಡ್ಬೇಕು ಅಂತ 2ನೇ ಏರ್ಪೋರ್ಟನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಬೇರೆ ಬೇರೆ ದೊಡ್ಡ ಪಟ್ಟಣಗಳಲ್ಲಿ ಆಲ್ ಓವರ್ ದಿ ವರ್ಲ್ಡ್ 2-3 ಏರ್ಪೋರ್ಟ್ಗಳು ಇದ್ದಾವೆ. ಅದರಿಂದ ನಾವು ಕೂಡ ಈಗ ಬಾಂಬೆನಲ್ಲಿ, ನವಿ ಮುಂಬೈಗೂ ಕೂಡ ಆಗ್ತಾಯಿದೆ. ಆಮೇಲೆ ಡೆಲ್ಲಿನಲ್ಲಿ ಅದೇ ರೀತಿ ಎಲ್ಲ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಕೂಡ ಆಗ್ತಾಯಿದೆ. ನಮ್ಮಲ್ಲಿ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮತ್ತು ನಮ್ಮ ರಾಜ್ಯದ ಬೆಳವಣಿಗೆ, ಅದು ಇಂಡಸ್ಟ್ರಿ ಬೆಳವಣಿಗೆ ಇರ್ಬೋದು, ಎಜುಕೇಷನ್ ಬೆಳವಣಿಗೆ ಇರ್ಬೋದು, ಹೆಲ್ತ್ ಸೆಕ್ಟರ್ನಲ್ಲಿ ಬೆಳವಣಿಗೆ ಇರ್ಬೋದು, ಇದೆಲ್ಲ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಯಾವ ರೀತಿ ಅದನ್ನು ನಮಗೆ ಅನುಮತಿಯನ್ನು ಕೊಡ್ತಾರೆ ಅಥವಾ ಅವರಿಗೆ ಏನು ಕೊಡ್ತಾರೆ ಅವ್ರು ರಾಜ್ಯದಿಂದ ಪ್ರಸ್ತಾವನೆ ಸಲ್ಲಿಸಿದ್ರೆ ನಾವು ಅನುಮತಿ ಕೊಡ್ತೇವೆ ಅಂತ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ. ಅಲ್ಲ, ನಾವು ಸಲ್ಲಿಸ್ತೇವೆ. ನಾವು ವಿ ಪಾಟೀಲರು ಸಂಬಂಧಪಟ್ಟ ಸಚಿವರಿಗಾಗಲೇ ತಯಾರಿ ನಡೆಸಿದ್ದಾರೆ. ಸರ್, ಆದರೆ ಅವ್ರಿನ್ನೂ ಫೈನಲ್ ಆಗಿಲ್ಲ ಅಂತ ಒಂದು ಫೈನಲ್ ಅಂದರೆ ಜಾಗ ಫೈನಲ್ ಆಗಿಲ್ಲ ಅಷ್ಟೇ. ಅದಕ್ಕೆ 2 ಚಾಯ್ಸು 2-3 ಚಾಯ್ಸ್ ಇಟ್ಕೊಂಡಿದ್ದಾರೆ. ಅದು ಈ ಇವರು ಕೇಂದ್ರದವರು ಸಿವಿಲ್ ಏವಿಯೇಷನ್ ಗೈಡ್ಲೈನ್ಸ್ ಇರುತ್ತೆ. ಆ ಸಿವಿಲ್ ಏವಿಯೇಷನ್ ಗೈಡ್ಲೈನ್ಸಿನ ಒಳಗಡೆ ಅವ್ರು ತಯಾರು ಮಾಡಬೇಕು. ನಿಮ್ಮ ಬೇಡಿಕೆ ತುಮಕೂರು ಭಾಗದಲ್ಲಿ ಆಗಬೇಕು ಅಂತ, ಬಟ್ ಇನ್ನೊಂದು ವಲಯದಲ್ಲಿ ಬಿಡದಿ ಭಾಗದಲ್ಲಿ ಆಗಬೇಕು ಅನ್ನೋ ಪ್ರಯತ್ನಗಳು ಜಾಸ್ತಿ ಆಗ್ತದೆ, ಒತ್ತಡಗಳು ಆಗ್ತಿದ್ದಾರೆ. ನಾವು ನಮ್ಮ ಬೇಡಿಕೆ ಇಟ್ಟಿದ್ದೀವಿ.
ಬೇರೆ ಬೇರೆಯವರೆಲ್ಲ ಅವ್ರ ಬೇಡಿಕೆಗಳು ಇಟ್ಟಿದ್ದಾರೆ. ಈ ಮಧ್ಯೆ ಟೆಕ್ನಿಕಲಿ ಯಾವುದು ಫೀಸಿಬಲ್ ಅಂತ ಸಿವಿಲ್ ಏವಿಯೇಷನ್ ಅವರು ನೋಡ್ತಾರೆ. ಹಿಂದೆ ಕೂಡ ಬಿಡದಿಯಲ್ಲಿ ಮಾಡಬೇಕು. ಇದು ಏನು ಈಗ ದೇವನಹಳ್ಳಿ ಏರ್ಪೋರ್ಟ್ ಇದೆ, ಅದನ್ನೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನೇ ಬಿಡದಿಯಲ್ಲಿ ಮಾಡಬೇಕು ಅಂತ ಪ್ರಯತ್ನ ನಡೆದಿತ್ತು. ಮೊದಲನೇದಾಗಿ ಅಲ್ಲೇ ಪ್ರಸ್ತಾವನೆ ಅಲ್ಲಿಗೆ ಇದಾಗಿತ್ತು. ಆದರೆ ಅದು ಆಗೋದಿಲ್ಲ ಅಂತೇಳಿ DGCA ನವರು ಬೇರೆ ಬೇರೆ ಟೆಕ್ನಿಕಲ್ ಕಾರಣಗಳಿಂದ ಆಗೋದಿಲ್ಲ ಅಂತ ಹೇಳಿದರು. ಅದಕ್ಕೆ ಈಗ ಕೂಡ ಅದು ಯಾವ ರೀತಿ ಅದನ್ನು ಪರಿಗಣಿಸ್ತಾರೆ ಅಂತ ಕಾದು ನೋಡಿ. ಅದು ಗಮನ ಇಲ್ಲ. ಬಜೆಟ್ ಇದೆ, ಇಲಾಖಾವಾರು ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹೌದು, ನಾಳೆಯಿಂದ ಪ್ರತಿಯೊಂದು ಇಲಾಖೆ ಪ್ರಸ್ತಾವನೆಗಳನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಕೂಡ ನಾಳೆ ಇದೆ. ನಾಳೆ ನಮ್ಮದು ಕೂಡ ನಾವು ನಮ್ಮ ಬೇಡಿಕೆಗಳನ್ನು ಕೂಡ ಇಡ್ತೇವೆ. ಕೊಡೋದು ಬಿಡೋದು ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಆಗುತ್ತೆ. ಸರ್ ಎನಿ ಡಿಸ್ಕಷನ್ ಆನ್ ಹಿಜಾಬ್ ಫಾರ್ 10 ಸ್ಟೂಡೆಂಟ್ಸ್? ಇನ್ನೂ ಆಗಿಲ್ಲ, ಮಾಡ್ತೀವಿ. ಸರ್, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರಬೇಕಾದಾಗ ಸಭೆ ನಿರ್ಧಾರ ಅಲ್ಲ, ನಮ್ಮ ತೀರ್ಮಾನಗಳು ಆಗಬೇಕಲ್ಲ. ನಿರ್ಧಾರ ಆಮೇಲೆ ನಾವೀಗ ಕೋರ್ಟಿಗೂ ಕೂಡ ಹೇಳಬೇಕಾಗುತ್ತೆ. ದಿಸ್ ಇಸ್ ವಾಟ್ ದಿ ಗೌರ್ಮೆಂಟ್ ಫೀಲ್ಸ್ ಅಂತ ನಮ್ಮ ಅಭಿಪ್ರಾಯನೂ ಹೇಳಬೇಕು. ಇನ್ ವ್ಯೂ ಆಫ್ ದಿ ಪ್ರೆಸೆಂಟ್ ಸಿಚುವೇಶನ್ ಅದನ್ನು ನಾವು ಅವ್ರಿಗೆ ತಿಳಿಸ್ಬೇಕಾಗುತ್ತೆ. ಅದಕ್ಕೆ ಒಂದಿಷ್ಟು ಚರ್ಚೆ ಮಾಡಿ ತಿಳಿಸೋದು ಒಳ್ಳೆಯದು ಅಂತ. ಸರ್ಕಾರದ ಮನಸ್ಸಿನಲ್ಲಿ ಏನಾದರೂ ಲೈಕ್ ಅನುಮತಿ ಕೊಡಬೇಕು ಅನ್ನೋಂಥ ವಿಚಾರ ಇದೆ. ಯಾಕಂದರೆ ತಡೆ ಕೊಡಬೇಕು, ಹೈಕೋರ್ಟಲ್ಲಿ ಅದು ಸ್ಟ್ಯಾಂಡ್ ಆಗಿತ್ತು. ಪರ ವಿರೋಧಿಗಳು ಯಾವತ್ತಿಗೂ ಇದೆ. ಅದನ್ನೇ ನಾವು ಚರ್ಚೆ ಮಾಡಿ ಅಂತಿಮವಾಗಿ ಸರ್ಕಾರದ ನಿಲುವು ಅಂತ ಒಂದಿರುತ್ತೆ. ದಿಸ್ ಇಸ್ ದಿ ಗೌರ್ಮೆಂಟ್ಸ್ ಪೊಸಿಷನ್ ಅಂತ ಅದನ್ನು ಮಾಡಬೇಕಾಗುತ್ತೆ. ಅದನ್ನು ಸುಪ್ರೀಂ ಕೋರ್ಟಿಗೆ ಹೇಳಬೇಕಾಗುತ್ತೆ. ದಿಸ್ ಇಸ್ ದಿ ಪೊಸಿಷನ್ ಆಫ್ ದಿ ಗೌರ್ಮೆಂಟ್ ಅಂತ ಅದನ್ನು ಮಾಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.